ಹೀಗೆ ಮಹಾಮಳೆ ನದಿ ತೀರದ ಜನರನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ವರುಣಾರ್ಭಟಕ್ಕೆ ಸೇತುವೆಗಳು ಕೊಚ್ಕೊಂಡು ಹೋಗ್ತಾ ಇದ್ದು ನದಿ ದಾಟಲಾಗದೆ ದಿಕ್ಕು ತೋಚದಂತಾಗಿದ್ದಾರೆ. ಮನೆ ಮುಳುಗಡೆಯಾಗಿ ಉಸಿರಾಟದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದ ವೃದ್ಧನನ್ನ ಕೂದರಳೆ ಅಂತರದಲ್ಲಿ ಪಾರಾಗಿದ್ದು ಒಬ್ಬೊಬ್ಬರ ಕಥೆ ಕೂಡ ಕರುಳು ಹಿಂಡುವಂತಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಪುನರ್ವಸು ಮಳೆ ಅಬ್ಬರಿಸ್ತಾ ಇದೆ. ಪರಿಣಾಮವಾಗಿ ಜಿಲ್ಲೆಯ ಎಲ್ಲ ನದಿ ತೊರೆಗಳು ತುಂಬಿ ಹರಿತಾ ಇದೆ. ಕೊಚ್ಚಿ ಹೋದ ಕಾಲು ಸಂಕ, ನದಿ ದಾಟಲಾಗದೆ ದಂಪತಿ ಪರದಾಟ. ಈ ದೃಶ್ಯ ನೋಡಿ ಪಯಸ್ವಿನಿ ನದಿ ಉಕ್ಕಿ ಹರಿಯುತ್ತಿದ್ದಾಳೆ. ರಭಸವಾಗಿ ಹರಿಯುತ್ತಿರುವ ನದಿ ನೀರನ್ನೇ ನೋಡುತ್ತಾ ಗಂಡ ಹೆಂಡತಿ ಅಸಹಾಯಕರಾಗಿ ನಿಂತು ಬಿಟ್ಟಿದ್ದಾರೆ. ಅಂದಹಾಗೆ ಕೊಡಗಿನ ಬಂಡೆಡ್ಕ ಗ್ರಾಮದಲ್ಲಿ ಈ ದಂಪತಿ ಸೇರಿ ಒಟ್ಟು 4 ಕುಟುಂಬಕ್ಕೆ ಜಲಕಂಟಕ ಎದುರಾಗಿತ್ತು. ಅದೃಷ್ಟವಶಾತ್ 3 ಕುಟುಂಬ ಮಳೆ ಅಬ್ಬರಕ್ಕೂ ಮುನ್ನವೇ ಪಾರಾಗಿತ್ತು. ಆದರೆ ಇಲ್ಲಿ ನಿಂತಿರುವ ಲಿಂಗಪ್ಪ ಕುಟುಂಬ ನದಿ ದಾಟಬೇಕು ಅಂದ್ಕೊಳ್ತಿದ್ದ ದಿನವೇ ನದಿಗೆ ನಿರ್ಮಿಸಿದ್ದ ಕಾಲು ಸಂಕ ಕೊಚ್ಚಿ ಹೋಗಿದೆ. ಇದರಿಂದ ನದಿ ದಾಟಲಾಗದೆ ಲಿಂಗಪ್ಪ ಆತನ ಪತ್ನಿ ಪರದಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಪುನರ್ವಸು ಮಳೆ ಅಬ್ಬರಿಸ್ತಾ ಇದೆ. ಪರಿಣಾಮವಾಗಿ ಜಿಲ್ಲೆಯ ಎಲ್ಲ ನದಿ ತೊರೆಗಳು ತುಂಬಿ ಹರಿತಾ ಇದೆ. ವಿಶೇಷವಾಗಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗಡಿ ಗ್ರಾಮವಾಗಿರುವಂತಹ ಸಂಪಾಜೆ ಸಮೀಪದ ಈ ಬಂಡೆಡ್ಕ ಎಂಬಲ್ಲಿ ಒಂದು ಕುಟುಂಬ ಅತಂತ್ರವಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಅದೇ ಸ್ಥಳದಲ್ಲಿ ನಾನು ಇವಾಗ ಇದ್ದೇನೆ. ಇದು ಕೊಯನಾಡು ಸಮೀಪದ ಬಂಡೆಡ್ಕ ಎಂಬ ಗ್ರಾಮ. ಈ ಬಂಡೆಡ್ಕ ಗ್ರಾಮದ ಈ ಪಯಸ್ವಿನಿ ನದಿ ಏನು ತುಂಬಿ ಹರಿತಾ ಇದೆ, ಈ ನದಿಯ ಆ ಕಡೆ ಬದಿಯಲ್ಲಿ 2 ವ್ಯಕ್ತಿಗಳು ಅಸಹಾಯಕರಾಗಿ ನಿಂತು ನೋಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ನೀರು ಕಡಿಮೆ ಇದ್ದಾಗ ಇಲ್ಲಿ ನಮಗೆ ಒಂದು ಕೇಸರಿ ಬಣ್ಣದ ಕೇಬಲ್ ಕಾಣ್ತಾ ಇದೆ. ಈ ಕೇಸರಿ ಬಣ್ಣದ ಕೇಬಲ್ ಅನ್ನು ಹಿಡ್ಕೊಂಡು ಬಹಳ ಅಪಾಯಕಾರಿಯಾಗಿ ನದಿಯನ್ನು ದಾಟ್ತಾ ಇದ್ರು. ಆದರೆ ಈಗ ನಿನ್ನೆಯಿಂದ ನದಿ ನೀರಿನ ಮಟ್ಟ ಜಾಸ್ತಿಯಾಗಿ ಈಗ ಈ ಕೇಬಲ್ ಅನ್ನು ಹಿಡ್ಕೊಂಡು ನದಿ ದಾಟಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇನ್ನು ಬಂಡೆಡ್ಕ ಗ್ರಾಮಕ್ಕೆ ಸರ್ಕಾರದ ವತಿಯಿಂದ ಸಮರ್ಪಕ ಸೇತುವೆ ನಿರ್ಮಿಸಿಕೊಡಬೇಕು ಅಂತ ಇಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆಲವರು ಏನು ಮಾಡಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹೊರಗಡೆ ಮನೆ ಮಾಡ್ಕೊಂಡಿದ್ದಾರೆ. ಈಗ ಮಳೆಗಾಲದಲ್ಲಿ ನಾವೇನಂದರೆ ಬಿದಿರು ಸೇತುವೆಯನ್ನು ಮಾಡ್ತಾ ಇದ್ದೋ ತಾತ್ಕಾಲಿಕ. ಆ ಬಿದಿರು ಸೇತುವೆ ಮಾಡಲಿಕ್ಕೆ ಕೂಡ ಕೆಲವು ಮರಗಳಿಗೆ ಪ್ರತಿ ವರ್ಷ ಕೊಚ್ಚಿಕೊಂಡು ಹೋಗೋದರಿಂದ ಮಾಡಲಿಕ್ಕೂ ಆಗೋದಿಲ್ಲ. ಈ ಸರ್ತಿ ಅರ್ಧ ಕಟ್ಟಿದ್ದೇವೆ, ಕಟ್ಟಿದ ತಕ್ಷಣ ಮರ ಬಿದ್ದು ಅದು ಹೋಗಿದೆ. ಇಂಥ ಪರಿಸ್ಥಿತಿ. ಈಗ ಏನಾದರೂ ಅವರಿಗೆ ತೊಂದರೆ ಆಯಿತು ಅಂದರೆ, ಆರೋಗ್ಯದ ತೊಂದರೆ ಆಯಿತು ಅಂದರೆ ಯಾವ ಪರ್ಯಾಯ ವ್ಯವಸ್ಥೆಯೂ ಇಲ್ಲ. 4 ಕಿಲೋಮೀಟರ್ ಕಾಡುದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ದಯವಿಟ್ಟು ಈಗ ರಾಜ್ಯ ಸರ್ಕಾರ ಇಲ್ಲಾಂದರೆ ಜಿಲ್ಲಾಡಳಿತ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಹಕಾರ ಕೊಟ್ಟು ಎಲ್ಲ ಇದರಲ್ಲಿ ವ್ಯವಸ್ಥೆಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರ್ತವೆ, ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ. ಇಲ್ಲಿ ಇಷ್ಟು ವರ್ಷಗಳಿಗೂ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಪ್ರಧಾನಿಗೂ ಮನವಿ ಕೊಟ್ಟಿದ್ದೀವಿ, ಎಲ್ಲ ಏನು ಸ್ಪಂದನೆ ಆಗಲಿಲ್ಲ. ನದಿಯಲ್ಲಿದ್ದ ಮರ ಕೂಡ ಕೊಚ್ಚಿ ಹೋದ ಕಾರಣ ಈಗ ಅವರಿಗೆ ವ್ಯವಸ್ಥಿತವಾಗಿಲ್ಲ. ನಿನ್ನೆ ಕೂಡ ಈ ಭಾಗದವರು ಅದಕ್ಕೆ ಬೇಕಾದ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ತಯಾರು ಮಾಡಿದರು. ಬಿದಿರು ತಂದಾಕಿ ಒಂದು ಸೈಡ್ ಪಾಲವನ್ನು ಮಾಡಿದರು. ಆದರೆ ನಿನ್ನೆಯ ವಿಪರೀತ ಮಳೆಯಿಂದ ಬಂದ ನೀರಿನಿಂದಾಗಿ ಆ ಮರದ ಬುಡ ಸಮೇತ ಕೊಚ್ಚಿ ಹೋದ ಪರಿಸ್ಥಿತಿ. ಶೃಂಗೇರಿ ಮಠದ ಸಂಧ್ಯಾವಂದನ ಮಂಟಪ ಮುಳುಗಡೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರೀ ಮಳೆಯಾಗುತ್ತಿದೆ. ಇದರಿಂದ ತುಂಗಾ ನದಿಯ ಒಳಹರಿವಿನಲ್ಲಿ ಭಾರೀ ಹೆಚ್ಚಳವಾಗಿದೆ. ಚಿಕ್ಕಮಗಳೂರಿನ ಶೃಂಗೇರಿ ಮಠದ ಸಂಧ್ಯಾವಂದನ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ. ತುಂಗಾ ನದಿಯ ತೀರದಲ್ಲಿರುವಂತಹ ಶೃಂಗೇರಿ ಮಠದ ಸುತ್ತಮುತ್ತಲ ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಸಂಧ್ಯಾವಂದನ ಮಂಟಪ ಏನಿದೆ ಅದು ಕೂಡ ಮುಳುಗಡೆ ಆಗ್ತಾ ಇರುವಂಥದ್ದು. ಈಗ ಆಲ್ರೆಡಿ 3/4 ಭಾಗದಷ್ಟು ಸಂಧ್ಯಾವಂದನ ಮಂಟಪ ಏನಿದೆ ಅದು ಮುಳುಗಡೆ ಆಗಿರುವಂಥದ್ದು. ಶೃಂಗೇರಿಯಿಂದ ಏನು ಶಾರದಾ ಮಠ ಏನಿದೆ, ಆ ಶಾರದಾ ಮಠದಿಂದ ಗುರುಗಳ ಇರುವಂತಹ ಗುರು ನಿವಾಸಕ್ಕೆ ತೆರಳುವಂತಹ ಮಾರ್ಗ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನಂಜನಗೂಡಿನಲ್ಲಿರುವ ಪರಶುರಾಮ ದೇವಸ್ಥಾನ ಮುಳುಗಡೆ. ಇಲ್ಲಿ ನೋಡಿ, ನಂಜನಗೂಡಿನಲ್ಲಿರುವ ಪರಶುರಾಮ ದೇವಸ್ಥಾನ 80% ಭಾಗ ಮುಳುಗಿದೆ. ಕಬಿನಿಯಿಂದ 36,000 ಕ್ಯೂಸೆಕ್ ನೀರು ಬಿಟ್ಟಿದ್ರಿಂದ ದೇವಸ್ಥಾನ ಮುಳುಗಿದೆ. ಕಪಿಲಾ ನದಿ ಅಕ್ಕಪಕ್ಕದ ನಿವಾಸಿಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಗೋಡಿ ಬಿದ್ದು ಉಕ್ಕಿ ಹರಿಯುತ್ತಿರುವ ಅಂಜನಾಪುರ ಡ್ಯಾಂ. ಧಾರಾಕಾರ ಮಳೆಯಿಂದ
ಅಂಜನಾಪುರ ಜಲಾಶಯ ಭರ್ತಿಯಾಗಿದೆ. ಅಂದಹಾಗೆ 23 ಅಡಿ ಭರ್ತಿಯಾದ ಬಳಿಕ ಅಂಜನಾಪುರ ಡ್ಯಾಂ ಕೋಡಿ ಬಿದ್ದು ಉಕ್ಕಿ ಹರಿಯುತ್ತಿದೆ. ಅಂಜನಾಪುರ ಜಲಾಶಯ ಕೋಡಿ ಬಿದ್ದಿದ್ದಕ್ಕೆ ರೈತರು ಹರ್ಷಗೊಂಡಿದ್ದಾರೆ. ಮಳೆಯ ಅಬ್ಬರದಿಂದ ಕೆಲವೊಂದಿಷ್ಟು ರೈತರಿಗೆ ಖುಷಿ ಕೊಟ್ಟಿದೆ ನಿಜ. ಆದರೆ ನದಿ ತೀರದ ಮನೆಗಳು ಮುಳುಗಡೆಯಾಗಿದ್ದು ಪ್ರಾಣ ಭೀತಿ ಎದುರಾಗಿದೆ. ಮಹಾಮಳೆ ನೀರು ಸಾಕಷ್ಟು ಕುಟುಂಬದವರ ಕಣ್ಣೀರಿಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9